ತಮ್ಮೆಲ್ಲರಿಗೂ ತಿಳಿದ ಹಾಗೆ ಇವತ್ತು ಅನೇಕ ದಶಕಗಳಿಂದ ಇವತ್ತು ಕೇಂದ್ರ ಬಸ್ ನಿಲ್ದಾಣ ವಿಜಯಪುರ ನಗರದ ಮುಂದೆ ರಾಣಿ ಚೆನ್ನಮ್ಮ ಅವರ ಮೂರ್ತಿ ಪ್ರತಿಷ್ಠಾಪನೆ ಆಗಬೇಕು ಅಂತ ಹೇಳಿ ನಮ್ಮ ಹಿರಿಯರೆಲ್ಲರೂ ಕೂಡ ವಿಶೇಷವಾಗಿ ಶಂಕರಗೌಡ ಪಾಟೀಲರು ಹೋರಾಟವನ್ನು ಮಾಡ್ಕೊಂಡು ಬಂದಿದ್ರು. ಆದರೆ ಅಲ್ಲಿ ಬಹಳಷ್ಟು ಇಕ್ಕಟ್ಟಿನಲ್ಲಿರುವಂಥದ್ದಂದ್ರ ಮತ್ತು ಈ ಎಲ್ಲ ಬಸ್ಗಳು ಎಲ್ಲಾನು ಕೂಡ ಅಲ್ಲೆಲ್ಲಾನು ಕೂಡ ಟ್ರಾಫಿಕ್ ಇರೋದ್ರಿಂದ ಮತ್ತು ಸುಪ್ರೀಂ ಕೋರ್ಟಿನ ಒಂದು ನಿರ್ದೇಶನ ಕೂಡ ಈಗ ಈ ರಸ್ತೆ ಮಧ್ಯದಲ್ಲಿ ಇವತ್ತು ಸಹ ಇರಬಾರ್ದು. ಹೀಗೆ ಅನೇಕ ಕಾರಣಗಳಿಂದ ಅನೇಕ ದಶಕಗಳಿಂದ ಇವತ್ತು ಈ ಒಂದು ರಾಣಿ ಚೆನ್ನಮ್ಮ ಅವರ ಮೂರ್ತಿ ಪ್ರತಿಷ್ಠಾಪನೆ ಮಾಡಲಿಕ್ಕಾಗಿರಲಿಲ್ಲ. ತದನಂತರ ನಾನು ಹಿಂದೆ 2013ರಿಂದ 2018 ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವನಾಗಿದ್ದಾಗ ಇವತ್ತು ಎಲ್ಲ ಹಿರಿಯರ ಒಂದು ಕೋರಿಕೆ ಮೇರೆಗೆ ಆಳೂರವರು, ಶಂಕರಗೌಡ ಪಾಟೀಲರು ನಂತರ ಎಲ್ಲ ಇವತ್ತು ಸಹ ಹಿರಿಯರ ಒಂದು ಆಶೆಯಂತೆ ನಾನು ಅಲ್ಲಿ ನಮ್ಮ ಬಸ್ ಸ್ಟ್ಯಾಂಡ್ನಲ್ಲಿ ಒಂದು ಜಾಗವನ್ನ ಅವತ್ತು ದಿವಸ ಕೊಡಿಸಿ, ಎಷ್ಟಿತ್ತು 40/50 60 40/60 ಒಂದು ಅಂದ್ರೆ 2400 ಚದರಡಿ ಇವತ್ತು ಬಸ್ ಸ್ಟ್ಯಾಂಡ್ ಆವರಣದಲ್ಲಿ ಅದಕ್ಕೆ ಜಾಗವನ್ನ ಸರ್ಕಾರದಿಂದ ಆದೇಶ ಮಾಡಿಸಿ ಕೊಟ್ಟು ಅಂದಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು, ಆಮೇಲೆ ಕೂಡಲ ಸಂಗಮದ ಪರಮ ಪೂಜ್ಯ ಶ್ರೀ ಪಂಚಮಶಲಿ ಪೀಠದ ಶ್ರೀಗಳು ಜಯಮೃತ್ಯುಂಜಯ ಸ್ವಾಮೀಜಿಯವರು, ನಾವು ಮತ್ತು ಇನ್ನಿತರ ಎಲ್ಲರೂ ಕೂಡಿ ಜನಪ್ರತಿನಿಧಿ ಕೂಡಿ ಅದನ್ನ ಭೂಮಿ ಪೂಜೆಯನ್ನು ಕೂಡ ಮಾಡಿದ್ವಿ. ಈಗ ಮೂರ್ತಿ ತಯಾರಾಗಿದೆ, ಅದು ಉದ್ಘಾಟನೆಗೆ ಸಜ್ಜುಗೊಂಡಿದೆ. ಎಲ್ಲರ ಆಶಯ ರಾಣಿ ಚೆನ್ನಮ್ಮನವ್ರ ಜಯಂತಿ ದಿವಸ ಈ ಸಲ ಜಯಂತಿಯನ್ನ ವಿಜಯಪುರ ನಗರದಲ್ಲೇನೆ ರಾಜ್ಯ ಮಟ್ಟದ ಸಮ್ಮೇಳನ ಆಗ್ಬೇಕು ಅಂತ ಹೇಳಿ ಕೋರಿಕೆ ಆಗಿತ್ತು. ಆದರೆ ಮುಖ್ಯಮಂತ್ರಿಗಳು ಅವತ್ತು ಮೈಸೂರಿನ ಕಾರ್ಯಕ್ರಮ ಇರೋದ್ರಿಂದ ಅದು ಮಾಡ್ಲಿಕ್ಕೆ ಆಗ್ಲಿಲ್ಲ. ಈಗ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ. 9ನೇ ತಾರೀಕಿಗೆ ಮುಖ್ಯಮಂತ್ರಿಗಳು ಬಂದು ಆ ಮೂರ್ತಿಯ ಕಿತ್ತೂರು ರಾಣಿ ಚೆನ್ನಮ್ಮನವರ ಮೂರ್ತಿಯನ್ನ, ಯಾಕಂದ್ರೆ ತಮ್ಗೆ ಗೊತ್ತಿದೆ ವೀರರಾಣಿ ಕಿತ್ತೂರು ರಾಣಿ ಚೆನ್ನಮ್ಮನವರು ಇವತ್ತು ಇಡೀ ದೇಶದ ಒಂದು ಆಸ್ತಿ. ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಗ್ಲಿಕ್ಕೆ ಹೋರಾಟ ಮಾಡಿದಂತ ಮಹಾತಾಯಿಯವರು. ಅವ್ರನ್ನ ನಾವು ಗೌರವಿಸುವಂಥದ್ದು, ಮುಂದಿನ ಪೀಳಿಗೆಗೆ ಅವರ ಆದರ್ಶಗಳನ್ನ ತಿಳಿಸುವಂಥದ್ದು, ಅವ್ರ ಶೌರ್ಯವನ್ನ ತಿಳಿಸುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಆಗಿದೆ. ಸರ್ಕಾರ, ಜನಪ್ರತಿನಿಧಿಗಳ, ಜನರ ಕರ್ತವ್ಯ ಆಗಿದೆ. ಅದ್ರ ಜೊತೆಗೆ ನಾನು ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡಿಕೊಂಡೆ, ಈಗ ರಾಣಿ ಚೆನ್ನಮ್ಮ ಅವರ ಮೂರ್ತಿ ನಾವು ಆ ಬಸ್ ಸ್ಟ್ಯಾಂಡ್ ನಲ್ಲಿ ಪ್ರತಿಷ್ಠಾಪನೆ ಮಾಡಿದ್ವಿ, ಅವರೇ ಬಂದು ಭೂಮಿ ಪೂಜೆಯನ್ನು ಮಾಡಿದ್ದಾರೆ. ಆ ಬಸ್ ನಿಲ್ದಾಣಕ್ಕೆ ಇವತ್ತು ನಾನೇ ಒಂದು ಪ್ರಸ್ತಾವನೆ ಕೊಟ್ಟು ಇದನ್ನ ವೀರರಾಣಿ ಕಿತ್ತೂರು ರಾಣಿ ಚೆನ್ನಮ್ಮನವರ ಕೇಂದ್ರ ಬಸ್ ನಿಲ್ದಾಣ ಅಂತೇಳಿ ನಾಮಕರಣ ಆಗ್ಬೇಕು ಅಂತ ಹೇಳಿದ್ಮೇಲೆ ಮುಖ್ಯಮಂತ್ರಿಗಳು ಸಂತೋಷದಿಂದ ಒಪ್ಪಿ, ಅವರು ಕೂಡ ಮತ್ತು ರಾಮಲಿಂಗಾರೆಡ್ಡಿ ಅವರು ನಮ್ಮ ಸಾರಿಗೆ ಸಚಿವರು ಇಬ್ರು ಒಪ್ಪಿ ಇವತ್ತು ಅದನ್ನ ವೀರರಾಣಿ ಕಿತ್ತೂರು ಜನ್ಮ ಬಸ್ ನಿಲ್ದಾಣ ಅಂತ ಹೇಳುತ್ತೂ ಸಹ ಘೋಷಣೆಯನ್ನು ಕೂಡ ಸರ್ಕಾರ ಆದೇಶವನ್ನು ಕೂಡ ಮಾಡಿದೆ. ಈ ಎರಡೂ ಕಾರ್ಯಕ್ರಮಗಳು ಇವತ್ತು ದಿವಸ 9ನೇ ತಾರೀಕಿಗೆ ಆಗ್ತದೆ. ಟೈಮ್ ನಾನು ತಿಳಿಸ್ತೇನೆ, ಯಾಕಂದ್ರೆ ಅವ್ರು ಮುಖ್ಯಮಂತ್ರಿಗಳು ಇಲ್ಲಿ ಬಂದು ಇಲ್ಲಿ ವಿಜಯಪುರದಲ್ಲಿ ಅವತ್ತು ರಾತ್ರಿ ಹಾಲ್ಟ್ ಮಾಡ್ತಾರೆ. 9ನೇ ತಾರೀಕು ಹಾಲ್ಟ್ ಮಾಡಿ ಮರುದಿನ ಗುಲ್ಬರ್ಗಾ ಜಿಲ್ಲೆಯಲ್ಲಿ ಜೇವರ್ಗಿಯಲ್ಲಿ ಅವರ ಕಾರ್ಯಕ್ರಮಗಳಿದಾವೆ. ಹೀಗಾಗಿ ಆ ಕಾರ್ಯಕ್ರಮವನ್ನು ಹೊಂದಿಸ್ಕೊಳ್ಳುವಂತ ಕೆಲಸ ಇವತ್ತು ಜಿಲ್ಲಾಧಿಕಾರಿಗಳು ನಾವು ಮಾಡ್ತಾ ಇದ್ದೀವಿ. ಪ್ರಮುಖವಾಗಿ ಅವರು ಮುಖ್ಯಮಂತ್ರಿಗಳು ಬಂದು ವೀರರಾಣಿ ಚೆನ್ನಮ್ಮ ಅವರ ಮೂರ್ತಿಯನ್ನು ಅನಾವರಣ ಮಾಡಿ ನಾಮಫಲಕವನ್ನ ಅದನ್ನ ಒಂದು ದಿವಸ ಅನಾವರಣಗೊಳಿಸಿ ಹೆಸರನ್ನ ಅದು ಮಾಡಿ ಘೋಷಣೆಯನ್ನು ಮಾಡಿ, ತದನಂತರ ಸೈಕ್ಲಿಂಗ್ ವೆಲೋಡ್ರೋಮ್ ಬರ್ತಾರೆ. ಆ ಸೈಕ್ಲಿಂಗ್ ವೆಲೋಡ್ರೋಮ್ ಕೂಡ ಬಹಳ ದಿವಸದ ಆಶಯ ಆಗಿದೆ. ಸೈಕ್ಲಿಸ್ಟ್ ನಮ್ಮ ವಿಜಯಪುರ ಜಿಲ್ಲೆಯವರು ಭಾರತ ದೇಶ ಅಂತಾರಾಷ್ಟ್ರೀಯ ಮಟ್ಟದಲ್ಲೆಲ್ಲ ಮಾಡಿದ್ದಾರೆ. ಮಹದಾಶಿ ಇವತ್ತು ದಿವಸ ಇದೆ. ಆ ಸೈಕ್ಲಿಂಗ್ ವೆಲೋಡ್ರೋಮ್ ಅನ್ನ ಕೂಡ ಉದ್ಘಾಟನೆ ಮಾಡ್ತಾರೆ. ತದನಂತರ ಮತ್ತೆ ನಾವು 2 ಜಾಗ ಇಲ್ಲಿ ವೀರರಾಣಿ ಕಿತ್ತೂರು ಚೆನ್ನಮ್ಮ ಭವನದಲ್ಲೇ ಕಾರ್ಯಕ್ರಮ ಮಾಡಬೇಕು ಅನ್ನೋದು. ಯಾಕಂದ್ರೆ ಈ ಒಂದು ಭವನಕ್ಕೆ ನಾವು ಹಿಂದೆ
ನೀರಾವರಿ ಸಚಿವನಾಗಿದ್ದಾಗ, ಜಿಲ್ಲಾ ಉಸ್ತುವಾರಿ ಸಚಿವನಾಗ ಎಲ್ಲರ ಒಂದು ನಮ್ಮ ಆಳೂರವರು ಎಲ್ಲ ಸ್ನೇಹಿತರು ಬಂದು ಮುಖ್ಯಮಂತ್ರಿಗಳಿಗೆ ಇವತ್ತು ನಾವು ಮನವಿಯನ್ನು ಮಾಡಿದ್ವಿ. ಯಾಕಂದ್ರೆ ಇದು ಇನ್ನೂ ಕೆಲಸ ಅರ್ಧಕ್ಕೆ ನಿಂತ ಸಂದರ್ಭದಲ್ಲಿ 2 ಕೋಟಿ ರೂಪಾಯಿ ಇವತ್ತು ದಿವಸ ನಾವು ಅನುದಾನ ಕೊಡಬೇಕು ಅಂತ ಕೇಳಿದ್ವಿ. ಆದ್ರೆ ನಾವು ಅದನ್ನ 3 ಕೋಟಿ ರೂಪಾಯಿ ಅನುದಾನ ಕೊಡಿಸಿದ್ವಿ. 3 ಕೋಟಿ ಅನುದಾನವನ್ನು ಕೊಡಿಸಿ ಇವತ್ತು ಒಂದು ಸುಸಜ್ಜಿತವಾದಂತ ಎಲ್ಲರಿಗೂ ಬೇಕಾಗಿದ್ದಂಥದ್ದು ಒಂದು ಒಳ್ಳೆಯ ಭವನ ಇವತ್ತು ದಿವಸ ವಿಜಯಪುರ ನಗರಕ್ಕೆ ಅವಶ್ಯಕತೆ ಇತ್ತು. ಇದರಿಂದ ಎಲ್ಲಾ ಕಾರ್ಯಕ್ರಮಗಳು, ಇವತ್ತು ಮದುವೆ ಕಾರ್ಯಕ್ರಮಗಳು, ಇನ್ನಿತರ ಕಾರ್ಯಕ್ರಮ, ಎಲ್ಲಾ ಕಾರ್ಯಕ್ರಮಗಳು ಕೂಡ ಇವತ್ತು ದಿವಸ ಅನುಕೂಲ ಆಗಿದೆ. ಇಲ್ಲಿನೇ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಎಲ್ಲರ ಆಶಯ ಆಗಿದೆ. ಇಲ್ಲೇ ಕಾರ್ಯಕ್ರಮನ, ಸರ್ಕಾರಿ ಕಾರ್ಯಕ್ರಮನೂ ಕೂಡ ಇಲ್ಲಿನೇ, ಜೊತೆಗೆ ಗುರುರಾಣಿಕನ್ನು ಚೆನ್ನಮ್ಮನವ್ರದ್ದು ಕೂಡ ಸರ್ಕಾರಿ ಕಾರ್ಯಕ್ರಮ, ಯಾಕಂದ್ರೆ ಅಲ್ಲಿ ಬಸ್ ಸ್ಟ್ಯಾಂಡ್ ನಲ್ಲಿ ಆಗ್ತಾ ಇರೋದ್ರಿಂದ ಅದು ಮತ್ತು ಇದನ್ನೆಲ್ಲಾನು ಕೂಡಿಸಿ, ಜೊತೆಗೆ ನಮ್ಮ ವಿಜಯಪುರ ಮಹಾನಗರ ಪಾಲಿಕೆಗೆ 140 ಕೋಟಿ 150 ಕೋಟಿ ರೂಪಾಯಿ ಅದಕ್ಕೂ ಚಾಲನೆ ಕೊಡ್ತಾರೆ. ಮತ್ತು ನಮ್ಮ ವೆಲೋಡ್ರೋಮ್ಗೂ ಕೂಡ ಇಲ್ಲೇ ಅದು ಕಾರ್ಯಕ್ರಮ ಕೂಡ ಇಲ್ಲೇ ಆಗ್ತದೆ. ಇನ್ನೂ ಅನೇಕ ಕಾರ್ಯಕ್ರಮ ಹೊಂದಾಣಿಕೆ ಮಾಡ್ತಾ ಇದೀವಿ. ಉದಾಹರಣೆಗಾಗಿ ನಿಮಗ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಟಿವ್ ಕಾಂಪ್ಲೆಕ್ಸ್ 2-3 ಬಾರಿ ಈಗ ಭೂಮಿ ಪೂಜೆ ಆಗಿದೆ. ಭೂಮಿ ಪೂಜೆ ಬೇಡ, ಈಗ ಆ ಕೆಲಸಕ್ಕೆ ಚಾಲನೆ ಕೊಡುವಂತದ್ದು, ಕೆಲಸ ಪ್ರಾರಂಭ ಮಾಡುವಂಥದ್ದನ್ನು ಕೂಡ ಇಲ್ಲೇ ಇವತ್ತು ಮಾಡೋ ಜೊತೆಗೆ ಇನ್ನು ಅನೇಕ ಕಾರ್ಯಕ್ರಮಗಳನ್ನ ಹೊಂದಾಣಿಕೆಯನ್ನು ಮಾಡ್ತಾ ಇದ್ದೀವಿ. ಎಲ್ಲ ಕಾರ್ಯಕ್ರಮ ಕೂಡಿಸಿ ಎಲ್ಲ ಶಾಸಕರ ಜೊತೆಗೆ ಇನ್ನೋರ್ವ ಸಚಿವರು ಶಿವಾನಂದ ಪಾಟೀಲ್ ಕೂಡ ಎಲ್ಲ ಶಾಸಕರು ಕೂಡ ಸಹ ಜಿಲ್ಲಾಧಿಕಾರಿಗಳು ಸಿ ಅವರು ಕೋಆರ್ಡಿನೇಟ್ ಮಾಡ್ತಾರೆ. ಅವ್ರು ಕೂಡ ತಿಳ್ಕೊಂಡು ಅವರದ್ದು ಏನಾದ್ರು ಮತಕ್ಷೇತ್ರದ ಮಹತ್ವವಾದ ಕಾರ್ಯಕ್ರಮ ಇದ್ರೆ ಅವ್ರಿಗೆ ಬಯಸಿದ್ರೆ ಇಲ್ಲಿನೇ ಅದನ್ನ ಮಾಡುವಂಥದ್ದು ಕೂಡ ಮಾಡ್ತಾ ಇದ್ದೀವಿ. ಸುದೀರ್ಘವಾದಂಥ TP-ಯನ್ನು ಇವತ್ತು ದಿವಸ ನಿಮಗೆ ಅವರು ಯಾವ ಸಮಯ ಮತ್ತು ಹೇಗೆ ಅನ್ನೋದನ್ನ ನಿಮಗೆ ತಿಳಿಸ್ತೀವಿ. ಅದನ್ನ ಮುಖ್ಯಮಂತ್ರಿಗಳಿಗೆ ಕಾರ್ಯಾಲಯಕ್ಕೆ ನಾವು ಕಳಿಸಿ, ಬೆಳಗ್ಗೆನೂ ಕೂಡ ಮಾತನಾಡಿದ್ದೀನಿ. ಕಳಿಸಿ ಅದನ್ನ ನಾವು ಸಂಪೂರ್ಣ ಅಪ್ರೂವ್ ತಗೊಂಡ್ಮೇಲೆ 1-2 ದಿನಗಳಲ್ಲಿ ಇವತ್ತು ದಿವಸ ನಿಮಗೆ ಅದನ್ನು ತಿಳಿಸ್ತೀವಿ. ಒಟ್ಟಾರೆ ಇದು ನಮ್ಮ ವಿಜಯಪುರ ಜಿಲ್ಲೆಯ ಜನರಿಗೆ ಒಂದು ಹೆಮ್ಮೆ. ಯಾಕಂದ್ರೆ ವೀರಾಣಿ ಕಿತ್ತೂರು ಚೆನ್ನಮ್ಮ ಅವ್ರ ಮೂರ್ತಿ ಆಯ್ತು, ಪ್ರತಿಷ್ಠಾಪನೆ ಆಗ್ತದೆ. ಕೇಂದ್ರ ಬಸ್ ನಿಲ್ದಾಣಕ್ಕೆ ಅವರ ಹೆಸರಿರುವಂತದ್ದಾಯ್ತು. ಇವತ್ತು ನಮ್ಮ ವಿಜಯಪುರ ಏರ್ಪೋರ್ಟ್ಗೆ ನಮ್ಗೆ ಗೊತ್ತಿದೆ, ಬಸವ ಜನ್ಮಭೂಮಿ ಇದು, ಬಸವಣ್ಣನವ್ರಿಗೆ, ಅಣ್ಣ ಬಸವಣ್ಣವ್ರಿಗೆ ಜನ್ಮ ನೀಡಿದಂತ ಜಿಲ್ಲೆ ಇದು. ಅದಕ್ಕೆ ನಾವು ಈಗಾಗಲೇ ನನ್ನ ಇಲಾಖೆಯಲ್ಲಿ ಬರೋದ್ರಿಂದ ನಾನು ಅದನ್ನ ಕೇಂದ್ರಕ್ಕೆ ಬಂದು ಶ್ರೀ ಬಸವೇಶ್ವರ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಹೇಳಿ ಘೋಷಣೆ ಮಾಡಿದ್ದೀವಿ. ಆ ಜೊತೆಗೆ ಈಗಾಗಲೇ ನನ್ನ ಇನ್ನೊಂದು ಇಲಾಖೆನ ITD ಇಂದ ನಾವು ನಮ್ಮ ರೈಲ್ವೆ ಸ್ಟೇಷನ್ಗೂ ಕೂಡ ಜ್ಞಾನಯೋಗಿ ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಹೆಸರನ್ನ ಕೂಡ ಇದು ಮಾಡುವಂಥದ್ದನ್ನು ಕೂಡ ಮಾಡಿದ್ವಿ. ಹೀಗಾಗಿ ಎಲ್ಲ ಒಂದು ಸಮಾಗಮ ಆಗುತ್ತೆ. ಈ ಎಲ್ಲ ಅದನ್ನ ಮಹಾಪುರುಷರ, ನಮ್ಮ ನಾಡಿನ ಶ್ರೇಷ್ಠ ಒಂದು ಮಹಾಪುರುಷರ ಕೊಡುಗೆಯನ್ನ ಸ್ಮರಿಸುವಂತದ್ದು ಆಗ್ತದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳುತ್ತೇನೆ. ಅದಕ್ಕೆ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನ ಇವತ್ತು ನಾವು ಇಲ್ಲಿ ಕರೆದಿದ್ದೀವಿ. ನಾವೆಲ್ಲರೂ ಬಂದು ಇವತ್ತು ಈ ಪತ್ರಿಕಾಗೋಷ್ಠಿಗೆ ನಾವು ಇದು ಮಾಡಿದ್ದೀರಿ. ಒಂದು ಬಹಳ ಒಂದು ವೈಭವದ ಭವ್ಯವಾದಂಥ ಒಂದು ದೊಡ್ಡ ಪ್ರಮಾಣದ ಕಾರ್ಯಕ್ರಮವನ್ನ ಮಾಡಿ ಇವತ್ತು ಅವ್ರಿಗೆ ನಾವು ಕಿತ್ತೂರು ರಾಣಿ ಚೆನ್ನಮ್ಮನವ್ರಿಗೆ ವಿಶೇಷವಾಗಿ ನಮ್ಮ ಆಧಾರವನ್ನ, ಗೌರವವನ್ನ ನಾವು ಸಲ್ಲಿಸುವಂತಹ ಕಾರ್ಯಕ್ರಮ ಇವತ್ತು ದಿವಸ ನಾಡಿನ ಮುಖ್ಯಮಂತ್ರಿಗಳು ಬರ್ತಾರೆ. ಅವ್ರ ಜೊತೆಗೆ ಉಪಮುಖ್ಯಮಂತ್ರಿಗಳಂತ DK ಶಿವಕುಮಾರ್ ಅವರು ಬರ್ತಾರೆ. ಎಲ್ಲರಿಗೂ ಕೂಡ ಮೊನ್ನೆ ಎಲ್ಲ ನಮ್ಮ ಈ ವೀರಾಣಿ ಕಿತ್ತೂರು ಚೆನ್ನಮ್ಮನ ಸಂಸ್ಥೆಯ ಪದಾಧಿಕಾರಿಗಳು ಎಲ್ಲರೂ ಕೂಡ ಬಂದಿದ್ರು. ಅಧಿವೇಶನ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿ, ಉಪಮುಖ್ಯಮಂತ್ರಿಗಳು ಭೇಟಿಯಾಗಿ, ರಾಮಲಿಂಗ ರೆಡ್ಡಿ ಅವರು ಯಾಕಂದ್ರೆ ಅವ್ರಿಗೂ ಮಹತ್ವದ ಪಾತ್ರ ಇದೆ, ಅವರು ನಮ್ಗೆ ಸಹಾಯ ಮಾಡಿದ್ದಾರೆ. ರಾಮಲಿಂಗ ರೆಡ್ಡಿ ಅವರಿಗೆ, ಆಮೇಲೆ ಶಿವಾನಂದ ಪಾಟೀಲ್ ಇನ್ನೋರು ಸಚಿವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೂ ಕೂಡ ವಿನಂತಿಯನ್ನು ಮಾಡಿಕೊಟ್ಟಿದ್ದಾರೆ. ಮತ್ತು ಎಲ್ಲ ನಗರದ ಶಾಸಕರು, ಯತ್ನಾಳ್ ಅವರು ಇರ್ಬೋದು, ಇನ್ನಿತರ ಎಲ್ಲ ಶಾಸಕರು, ನಮ್ಮ ವಿಜಯಪುರ ಜಿಲ್ಲೆ ಶಾಸಕರು, ಸಂಸದರು, ವಿಧಾನ ಪರಿಷತ್ ಸದಸ್ಯರು, ಜನಪ್ರತಿನಿಧಿಗಳು ಎಲ್ಲರನ್ನ ಕೂಡ ಪ್ರೋಟೋಕಾಲ್ ಪ್ರಕಾರ ಇವತ್ತು ದಿವಸ ಎಲ್ಲರನ್ನೂ ಇವತ್ತು ದಿವಸ ಒಳಗೊಂಡು ಇವತ್ತು ಇದೊಂದು ಭವ್ಯವಾದಂತ ಐತಿಹಾಸಿಕ ಕಾರ್ಯಕ್ರಮವನ್ನ, ಐತಿಹಾಸಿಕ ಕಾರ್ಯಕ್ರಮ ಇದು. ಅನೇಕ ದಶಕಗಳಿಂದ ಶಂಕರ್ ಕೂಡ ಬಂದಿರಲಿಲ್ಲ ಪಾಪ, ಬಹಳ ದಶಕಗಳಿಂದ ಇವತ್ತು ದಿವಸ ಒಂದು ಆಶಯ ಇತ್ತು. ಆಶಯ ಇವತ್ತು ದಿವಸ ಈಡೇರಿಸುವಂತ ಕೆಲಸ ಇವತ್ತು ದಿವಸ ನಮ್ಮ ಸರ್ಕಾರ, ಇವತ್ತು ದಿವಸ ನಾನು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಅಂದು ಮತ್ತು ಇಂದು ಇವತ್ತು ಆ ಕೆಲಸವನ್ನ ಮಾಡಿದ್ದೀವಿ. ಇದನ್ನ ಎಲ್ಲರೂ ಕೂಡಿ ಬಹಳ ವೈಭವದಿಂದ, ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ಆಚರಣೆ ಮಾಡುವಂಥದ್ದು ಮಾಡ್ತೇವೆ. ಅದು ಸ್ವಲ್ಪ ಅಲ್ಲಿ ವಕ್ಫ್ನಲ್ಲಿ ಕೇಸ್ ಇದೆ, ಅದು ಇವ್ರಿಗೆ ಇರ್ತಲ್ಲ, ವಕ್ಫ್ನಲ್ಲಿ ಒಂದು ಕೇಸ್ ಇದೆ ಅಂತ ಹೇಳಿದ್ದಾರೆ. ಅದನ್ನ ನಾನು ಹಮೀದ್ ಮುಷ್ರಿಫ್ ಅವ್ರಿಗೂ ಕೂಡ ಕರೆಸಿದ್ದೀನಿ, ಮಾತಾಡಿದ್ದೀನಿ. ಎಲ್ಲರೂ ಕೂಡ ಇದ್ದೀವಿ, ನಿನ್ನೆನೂ ಕೂಡ ಕರೆಸಿ ಮಾತನಾಡಿ ನಾನು ಮೆಕ್ಕಳಿಕೆ ಅವ್ರಿಗೂ ಕೂಡ ಸೂಚನೆ ಕೊಟ್ಟಿದ್ದೀನಿ. ಇವತ್ತು ಅಲ್ಲಿ ಯಾವುದೇ ವಿವಾದ ಬರದ ಹಾಗೆ ಮೊದಲ ಮೂಲ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ, ಮೂಲ ಹಿಂದಿಂದೆಲ್ಲ ಕೂಡ ಪ್ಲಾನ್ ಇದೆ, ಫೋಟೋಸ್ ಇದಾವೆ.
ಆ ಪ್ಲಾನ್ ಫೋಟೋಸ್ ಪ್ರಕಾರ ಮೊದಲು ಇವತ್ತು ನಾಟ್ಯ ಮಂದಿರಕ್ಕೆ ಏನ್ ಜಾಗ ಇತ್ತು ಅದು ನಾಟ್ಯ ಮಂದಿರ ಕುಳಿತದೆ, ದರ್ಗಾಕ್ಕೆ ಏನ್ ಜಾಗ ಇತ್ತು ದರ್ಗಾ ಕುಳಿತದೆ. 1 ಇಂಚು 1 ಸೆಂಟಿಮೀಟರ್ ಅವ್ರು ತಗೊಳ್ಳೋದಿಲ್ಲ, ಇವ್ರು ತಗೊಳ್ಳೋದಿಲ್ಲ. ಹೀಗಾಗಿ ಅದನ್ನ ಶಾಂತಿಯುತವಾದಂತ ಇದರಿಂದ ಮತ್ತು ಆ ದರ್ಗಾನು ಕೂಡ ಆ ನಾಟ್ಯ ಮಂದಿರಿಗೆ 50 ಲಕ್ಷ ಹಿಂದೆ ಬಜೆಟ್ ನಲ್ಲಿ ಘೋಷಣೆ ಮಾಡಿದ್ವಿ. ಕಾರಣಾಂತರದಿಂದ ಅದು ನಮ್ಮ ಹೆಡ್ಸ್ ಆಫ್ ಅಕೌಂಟ್ಸ್ ನಲ್ಲಿ ಬಂದಿರಲ್ಲ. ನಿನ್ನೆ ಕೂಡ ನಾನು ಕೂಡ ಮತ್ತೆ ಸಚಿವರು ಕೂಡ ಮಾತನಾಡಿದ್ದೀನಿ. ಈಗ ಅದನ್ನ ರಿಪೇಟರೇಷನ್ ಇದರಲ್ಲಿ ಕೂಡ ಅದನ್ನ ತೆಗೆದುಕೊಂಡು ಇವತ್ತು 50 ಲಕ್ಷವನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ಇನ್ನೂ ಒಂದು 50 ಲಕ್ಷ ಜಾಸ್ತಿ ಬೇಕಾಗ್ತದೆ. 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅದನ್ನ ಮಾಡಿದ್ರೆ ಸೂಕ್ತ ಆಗ್ತದೆ ಅಂತ ನನ್ನ ಭಾವನೆ ಇದೆ. ಆ ಪ್ರಕಾರವಾಗಿ ಒಂದು ಸುಂದರವಾಗಿ ವಿಶಿಷ್ಟ ಒಂದು ಇದ್ರ ಸ್ಟೈಲ್ ನಲ್ಲಿ ಸುಮ್ಮನೆ ಕಾಂಪ್ಲೆಕ್ಸ್ ತರ ಕಟ್ಟುವಂತದ್ದಾಗಬಾರ್ದು. ಅದು ನಾಟ್ಯ ಮಂದಿರ ತರನೇ ಇರ್ಬೇಕು. ಅದು ಆ ರೀತಿಲಿ ಒಂದು ಆರ್ಕಿಟೆಕ್ಚರ್ ಇದರಿಂದ ಅದನ್ನು ಕೂಡ ಮಾಡಿಸಿಕೊಡುವಂತದ್ದನ್ನ ಇವತ್ತು ಮಾಡ್ತೀವಿ. ಅದು ಕೂಡ ಬಗೆಹರಿತದೆ. ಆದ್ರೆ ಈಗ ಅದನ್ನ ಸೇರಿಸುವಂತದ್ದಲ್ಲ, ಯಾಕಂದ್ರೆ ಅದೆಲ್ಲ ವಿವಾದ ಬಗೆಹರಿಸಿ ಇದು ಮಾಡಿಸಿ ಎಲ್ಲ ಮಾಡ್ಕೊಂತ ಮಾಡ್ಬೇಕಾಗ್ತದೆ. ಯಾರ್ದು ಕೂಡ ಇದರಲ್ಲಿ ಪರ ವಿರೋಧ ಏನಿಲ್ಲ. ಅವರು ಕೂಡ ಸಂತೋಷದಿಂದ ಹೋಗ್ತಾರೆ, ಇವರು ಕೂಡ ಸಂತೋಷದಿಂದ ಹೋಗ್ತಾರೆ. ಆ ರೀತಿಯಲ್ಲಿ ಯಥಾಸ್ಥಿತಿ ಏನಿತ್ತು ಅದನ್ನ ಮಾಡುವಂತದ್ದು ಕೆಲಸ ಆಗ್ತದೆ.